ಎಲ್ಲರಿಗೂ ನಮಸ್ಕಾರಗಳು. ಕಿರಣ ಸರಸ್ವತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಫಾದರ್ ಆಫ್ ಇಂಡಿಯನ್ ಜಿಯೋಗ್ರಫಿ ಒಬ್ಬ ಬ್ರಿಟಿಷ್ ಅಂತ ಗೊತ್ತಾ ನಿಮಗೆ? ದೂರ ಅದನ್ನು ಅಳೆಯುವ ಸಾಧನ ಇಲ್ಲದ ಸಮಯದಲ್ಲಿ ಜನ ದೂರವನ್ನು ಹೇಗೆ ಅಳೆಯುವರು ಗೊತ್ತಾ? ಅವಾಗೆಲ್ಲ ಜಾನಪದ ಹಾಡುಗಳು ಪ್ರಚಲಿತದಲ್ಲಿದ್ದಂತಹ ಸಮಯ. ಒಂದು ಹಾಡಿಗೆ ಅಂದಾಜಿಗೆ 5 ಮಿನಿಟ್ಸ್ ಅಂತ ತಗೊಂಡ್ರು. 1 ಗಂಟೆ ದೂರದ ಹಾಡಿಗೆ ಒಂದು 12 ಹಾಡುಗಳಷ್ಟು ದೂರ ಅಂತ ಅನ್ನೋರು. ಸೊ ಮೈಲಿ ಕಿಲೋಮೀಟರ್ ಎಲ್ಲ ಬಂದದ್ದು ಇದೀರ ಹೆಚ್ಚಿಗೆ ಅಂತ ಹೇಳಬಹುದು. ಇನ್ನೂ ಆಗ ನಕ್ಷೆ ಕೂಡ ಇರಲಿಲ್ಲ, ಇದ್ದದ್ದು ಬರೀ ಕಾಲ್ದಾರಿ. ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ದ ಸಮಯದಲ್ಲಿ ಭಾರತ ದೇಶದ ಒಂದು ನಕ್ಷೆ ತಯಾರು ಮಾಡಬೇಕಂತ ನಿರ್ಧಾರ ಮಾಡ್ತಾರೆ. ಆಗ ಎಂಟ್ರಿ ಕೊಟ್ಟಿದ್ದೆ ಜೇಮ್ಸ್ ರೆನೆಲ್. ಹುಟ್ಟಿದ್ದು 1742ನೇ ಇಸವಿಯಲ್ಲಿ. ಯಾರೀತ ಅಂದರೆ ಒಂದು ಇಂಗ್ಲೆಂಡ್ನ ಚಿಕ್ಕ ಹಳ್ಳಿಯಲ್ಲಿ ಓದಿದ್ದು. ಶಾಲೆಯಲ್ಲಿ ಓದುವಾಗಲೇ ತನ್ನ ಹಳ್ಳಿಯ ನಕ್ಷೆ ಒಂದನ್ನು ತಯಾರು ಮಾಡಿದಂತಹ ಪ್ರವೀಣ ಈತ. ಅದು 1765ನೇ ಇಸವಿ. ಆಗ ಜೇಮ್ಸ್ ರೆನೆಲ್ಗೆ 23 ವರ್ಷ ವಯಸ್ಸು. ಈಸ್ಟ್ ಇಂಡಿಯಾ ಕಂಪನಿ ಬಂಗಾಳದ ನಕ್ಷೆಯನ್ನು ತಯಾರು ಮಾಡುವಂತಹ ಜವಾಬ್ದಾರಿಯನ್ನು ಜೇಮ್ಸ್ ರೆನೆಲ್ ಅವರಿಗೆ ವಹಿಸಿಕೊಡುತ್ತದೆ. ಬಂಗಾಳದ ಸಮೀಕ್ಷೆ ಪ್ರಾರಂಭವಾಗುತ್ತದೆ. ಇದಕ್ಕೆ 7 ವರ್ಷಗಳು ಬೇಕಾಗುತ್ತದೆ. ಸತತವಾಗಿ 7 ವರ್ಷಗಳ ಕಾಲ ಒಂದಷ್ಟು ಸಿಪಾಯಿಗಳೊಂದಿಗೆ ನದಿ, ಹೊಲ, ಗದ್ದೆ, ಹಳ್ಳಿ ಹೀಗೆ ಇಂಚು ಇಂಚನ್ನು ಗುರುತು ಮಾಡುವ ಈ ಪ್ರಕ್ರಿಯೆಯಲ್ಲಿ ಕಾಡುಗಳಲ್ಲಿ ಹುಲಿಗಳಿಂದ ತಪ್ಪಿಸಿಕೊಳ್ಳುವುದು ಒಂದು ದೊಡ್ಡ ಸವಾಲಾಗಿತ್ತು ಇವರಿಗೆ. ಒಮ್ಮೆ ಜೇಮ್ಸ್ ರೆನೆಲ್ಗೆ ತೀವ್ರ ಗಾಯ ಕೂಡ ಆಗಿತ್ತು. ಬದುಕುಳಿದದ್ದೇ ಹೆಚ್ಚು. ಒಂದಷ್ಟು ವರ್ಷಗಳು ಸುಧಾರಿಸಿಕೊಂಡ ನಂತರ ತನ್ನ ದೇಶಕ್ಕೆ ಹೋದಂತಹ ಜೇಮ್ಸ್ ರೆನೆಲ್ ಆಗ ಅವರಿಗೆ 35 ವರ್ಷ ವಯಸ್ಸು. ಅಲ್ಲಿ ಪ್ರಪ್ರಥಮ ಬಾರಿಗೆ ಹೊರತರ್ತಾರೆ ಬೆಂಗಾಲ್ ಅಟ್ಲಸ್. ಇದೇ ಅಟ್ಲಸ್ ಮುಂದೆ ಬೇರೆ ರಾಜ್ಯಗಳ ನಕ್ಷೆಯನ್ನು ತಯಾರು ಮಾಡುವುದಕ್ಕೆ ಎಲ್ಲರಿಗೂ ಒಂದು ಮಾದರಿ ಕೈಪಿಡಿಯಾಗಿರುತ್ತದೆ. ಹಾಗೆ ಜೇಮ್ಸ್ ರೆನೆಲ್ಗೆ ಹೆಸರು ಬಂದದ್ದು ಫಾದರ್ ಆಫ್ ಇಂಡಿಯನ್ ಜಿಯೋಗ್ರಫಿ ಅಂತ. ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಯಿತು ಅಂತ ಭಾವಿಸುತ್ತೇನೆ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಈ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಗೆ ಬೆಂಬಲ ನೀಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.